Excel Techno School, ಗುರುವಾಯನಕೆರೆ, ವೇಣೂರು. Admission open now. ಬೆಂಗಳೂರು ಮಹಾನಗರದಲ್ಲಿ ಅವೈಜ್ಞಾನಿಕವಾಗಿ ಏನು ಡ್ರೋನ್ ಸರ್ವೆಯನ್ನು ಮಾಡಿ ಇಡೀ ಬೆಂಗಳೂರು ನಗರದ ಜನಗಳಿಗೆ ನರಕವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಬೆಂಗಳೂರಿನ ಶಾಸಕರು ನಮ್ಮನ್ನು ಒಳಗೊಂಡಂತೆ ಪ್ರಶ್ನೆಯನ್ನು ಕೇಳಿದ್ದೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಸಮರ್ಪಕವಾಗಿಲ್ಲ. ಈ ಹಿಂದೆ SAS ಮೂಲಕ ಟ್ಯಾಕ್ಸನ್ನು ತಗೊಂಡ್ರು. ಅದಾದಮೇಲೆ 2,000 ಜನ ಎಂಪ್ಲಾಯೀಸು ಈ ಟ್ಯಾಕ್ಸ್ ವಸೂಲು ಮಾಡೋಕ್ಕೆ ಜನ ಇದ್ದಾರೆ. DC-ಗಳು, RO, ARO, RIಗಳೆಲ್ಲ ಮನೆ ಮನೆಗೆ ಹೋಗಿ ಟ್ಯಾಕ್ಸ್ ಫಿಕ್ಸ್ ಮಾಡಿದ್ರು. ಅದಾದಮೇಲೆ ಒನ್ ಟೈಮ್ ಸೆಟ್ಲ್ಮೆಂಟ್ OTS ಮಾಡಿದ್ರು. ಮತ್ತೆ ಇವಾಗ ಇದು ಯಾವ ಸರಿ ಇಲ್ಲ, ಜನಗಳೇ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಡ್ರೋನ್ ಮೂಲಕ ಮೇಲೆ ಸಜ್ಜಾಗಳು ಬಿಡ್ದಲೆ, ಮೇಲೆ ಏನೂ ಬಿಡ್ದಲೆ ಜನಗಳನ್ನೇ ಮೋಸಗಾರಗಳು ಮಾಡಿಬಿಟ್ಟು ಇವತ್ತು ಸುಮಾರು 6 ರಿಂದ 7 ವರ್ಷದ ಹಿಂದಿನ ಬಾಕಿಯನ್ನು ಕಟ್ಟಬೇಕು ಅಂತ 2 ಲಕ್ಷ, 3 ಲಕ್ಷದಿಂದ 30 ಲಕ್ಷ ತನಕ ಟ್ಯಾಕ್ಸನ್ನು ಹಾಕಿದ್ದಾರೆ. ಒಂದ್ಸಲಿ SMS ಅಲ್ಲಿ ಅಕ್ಸೆಪ್ಟ್ ಆಗ್ಬಿಟ್ರೆ ಅವನ್ನ ಆರೋಪಿ ಮಾಡ್ತಾರೆ, ಮತ್ತು ಶೋಕಾಸ್ ನೋಟಿಸ್ ಕಳಿಸ್ತಾರೆ, ಮತ್ತು ಡಿಮ್ಯಾಂಡ್ ನೋಟಿಸ್ ಕಳಿಸ್ತಾರೆ, ಮತ್ತು ಹರಾಜು ಹಾಕ್ತೀವಿ ಅಂತ ಕೆಲವು ಮನೆಗಳಿಗೆ ಈಗಾಗಲೇ ಹರಾಜು ಕೂಡ ಪ್ರಕ್ರಿಯೆ ಶುರು ಮಾಡಿಬಿಟ್ಟಿದ್ದಾರೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಏನು ಅನ್ಯಾಯ ಮಾಡಿದ್ದಾರೆ ಇವರಿಗೆ. ಇವತ್ತು ಮನೀಶ್ ಮದ್ಗೋಳ್ ಅಂತ ಒಬ್ಬ ಹಿರಿಯ IAS ಅಧಿಕಾರಿ AC ರೂಮಲ್ಲಿ ಕೂತ್ಕೊಂಡು ಅವ್ರ DC-ಗಳ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ನಂಬಿಕೆ ಇಲ್ದಲೆ ಒಳ್ಳೆ ಹುಚ್ಚ ದೊರೆ ಥರ ಇವರು AC ರೂಮಲ್ಲಿ ಕೂತ್ಕೊಂಡು ಇವತ್ತು ಏನು ಪ್ಲ್ಯಾನ್ ಮಾಡಿದ್ರೆ ಅದೇ ಪ್ಲ್ಯಾನ್ ಇವಾಗ ರೆಡಿ ಆಗ್ತಿದೆ. ಈ ನ್ಯಾಯ ಅಂತ ಒಂದು ಆ್ಯಪ್ ಓಪನ್ ಮಾಡಿದ್ರು. ಈ ನ್ಯಾಯ ಓಪನ್ ಮಾಡೋಕ್ಕೆ ಹೋದರೆ ಈ ನ್ಯಾಯ ಅಂದ್ಬಿಟ್ಟು ಓಪನ್ನೇ ಆಗ್ತಿಲ್ಲ. ಅದು ಯಾರೇ ಒಬ್ಬ ಮನುಷ್ಯ ಅಧಿಕಾರಿಗಳ ಹತ್ರ ಹೋದರೆ ನಮ್ಮ ಹತ್ರ ನೀವು ಅರ್ಜಿ ಕೊಡಬೇಡಿ, ನೀವು ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಅಂತಾರೆ. ಆ್ಯಪ್ ಓಪನ್ ಆಗ್ತಿಲ್ಲ. ಇಂಥ ಹಿಂಸೆಯನ್ನು ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ಸದನದಲ್ಲಿ ಎಲ್ಲ ಶಾಸಕರು ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ, ಮತ್ತು ನಾವು ಕೆಲಸ ಮಾಡ್ತೀವಿ. ಆದರೆ ಇವತ್ತು ಬೆಂಗಳೂರು ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಸೇಡನ್ನು ತೀರಿಸ್ಕೊಳ್ತಾ ಇದೆ. ಯಾಕೆ ಅವ್ರು ಓಟ್ ಹಾಕಿಲ್ಲ. ಹಿಂದೆ DK ಶಿವಕುಮಾರ್ ಹೇಳಿದ್ರು ಅಪಾರ್ಟ್ಮೆಂಟ್ ಅವ್ರಿಗೆ ನೀವು ಯಾಕೆ ಹೆಲ್ಪ್ ಮಾಡ್ಬೇಕು ನಿಮಗೆ ಅಂದರು. ಈ ದೃಷ್ಟಿಯಿಂದ ಇವತ್ತು ಇಡೀ ಬೆಂಗಳೂರು ನಗರದಲ್ಲಿ ಯಾಕೆ C ಕ್ಯಾಟಗರಿಗೆ ಮಾಡೋದಿಲ್ಲ, ಸ್ಲಮ್ಸ್ಗೆ ಯಾವುದೋ ಬೇರೆ ಬೇರೆ ಧರ್ಮದ ಜಾಗದ ಮೇಲೆ ಯಾಕೆ ಡ್ರೋನ್ ಹೋಗ್ತಾ ಇಲ್ಲ, ಬರೀ A ಗ್ರೇಡು, B ಗ್ರೇಡು, C ಗ್ರೇಡ್ ಮೇಲೆ ಹೋಗ್ತೀವಿ, D ಗ್ರೇಡ್ಗೆ ಯಾಕೆ ಹೋಗ್ತಿಲ್ಲ ಗ್ರೇಡು. ಅವರು ವಾಸ ಮಾಡ್ತಾ ಇದ್ದಾರೆ, ಇವರು ವಾಸ ಮಾಡ್ತಿದ್ದಾರೆ. ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಬುದ್ಧಿವಂತ ಜನಕ್ಕೆ ಅನ್ಯಾಯ ಮಾಡಿದರೆ ಇದ್ರ ಬಗ್ಗೆ ನಾವು ಸದನದ ಚರ್ಚೆ ಮಾಡಿದ್ದೀವಿ. ಏನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತೀವಿ ಅಂತ. ಪರಿಶೀಲನೆ ಏನಾರು ಮಾಡಿಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ ಹೋರಾಟವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.